ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಬೆನಕನಾಳದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ತುಗ್ಬೆರೆ ಜನರು ಹಾಗೂ ಈ ಸುತ್ತಮುತ್ತಲ ಎದ್ದಳ್ಳಿ ಹಾಗೂ ನರಸಿಂಹನಹಳ್ಳಿ ಯುವಕರು ಎಲ್ಲ ಬಂದು ಇದಕ್ಕೆ ಭಾಗವಹಿಸಿದ್ದಾರೆ. ಈ ದೇವಸ್ಥಾನ ತುಂಬ ಪುರಾತನದ್ದು. ನೀವು ಒಂದೊಂದು ಕಂಬ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ನೀವು ಇವಾಗ ಕೂಡ ಈ ಥರ ಕಂಬನ ನೋಡೋಕ್ಕೆ ಸಾಧ್ಯ ಇಲ್ಲ. ಒಂದು ಗೋಡೆ ಇದು ಸ್ವತಂತ್ರ ಬರೋಕ್ಕಿಂತ ಮುಂಚೆ ಇವೆಲ್ಲ ನಿರ್ಮಾಣ ಆಗಿರೋದು. ಇವಾಗ ಎಷ್ಟೇ ಮಳೆ ಬಿದ್ದರೂ ಎಷ್ಟೇ ಏನೇ ಆದರೂ ಹಾನಿ ಆಗಲ್ಲ ಗೋಡೆಗಳು. ಹೆಂಗಿದೆ ಅಂದರೆ ಅಷ್ಟು ಗಟ್ಟಿ ಇದೆ. ಅಂಥ ದೇವಸ್ಥಾನ ಈ ಥರ ಬಿದ್ದುಬಿಟ್ಟಿದೆ. ಯಾಕೆ ಇದ್ರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ ಅಂತ. ಇಲ್ಲೇ ನೀರು ಹರಿಯುತ್ತೆ, ಒಳ್ಳೆ ಮಂಟಪ ಇದೆ, ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಉದ್ಭವಿಸಿದಂಥ ದೇವ್ರು ನೋಡಿದ್ರೆ ನೀವು ಆ ಥರ ಎಲ್ಲೂ ಕಾಣಿಸೋದೇ ಇಲ್ಲ, ಅಷ್ಟು ಪ್ರಸಿದ್ಧವಾಗಿದೆ. ದಯಮಾಡಿ ಎಲ್ಲರೂ ಇದಕ್ಕೆ ಭಾಗವಹಿಸಿ ಇದನ್ನು ಸ್ವಲ್ಪ ಎಚ್ಚೆತ್ಕೊಂಡು ನಮ್ಮ ಸರ್ಕಾರಕ್ಕೆ ಗಮನಕ್ಕೆ ಕೊಡಬೇಕಾಗಿ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಏನಂದರೆ ಇಲ್ಲಿ ನೀರೆಲ್ಲ ಹರಿಯುತ್ತೆ. ಒಂದು ಚಿಕ್ಕದಾಗಿ ಒಂದು ಡ್ಯಾಮ್ ಮಾಡ್ಕೊಂಡ್ಬಿಟ್ರೆ ನೀವು ತುಂಬ ಚೆನ್ನಾಗಿದೆ. ಇವರು ನೋಡಿ ಅಲ್ಲಿ ಅಣ್ಣ ಬನ್ನಿ, ಇವರು ನಮ್ಮ ದೇವಸ್ಥಾನ ಅರ್ಚಕರು. ಇವರು ದೇವಸ್ಥಾನ ಬಗ್ಗೆ ಅವ್ರನ್ನ ಕೇಳಿ ಒಂದೆರಡು ಮಾತು. ದೇವಸ್ಥಾನದ ಬಗ್ಗೆ ಒಂಚೂರು ಹೇಳ್ತಾ ಏನಂತ ಹೇಳ್ಬೇಕಪ್ಪ. ಅದೇ ದೇವಸ್ಥಾನ ಬರ್ತಾ ಇದ್ದಾರೆ ಈ ಕಡೆ. ದೇವಸ್ಥಾನ ಜನ ಅಂತಂದರೆ ಪ್ರತಿ ಶನಿವಾರ ಶನಿಮಾತನ ದೇವಸ್ಥಾನಕ್ಕೆ ಬರ್ತಾರೆ. ಪ್ರತಿ ಶನಿವಾರ ಮತ್ತು ಸೋಮವಾರ ಬೆನಕಪ್ಪನ ದೇವಸ್ಥಾನಕ್ಕೆ ಜಾಸ್ತಿ ಜನ ಮಕ್ಕಳಿದ್ದಾರೆ. ಬೆಂಗಳೂರು ಡಿಸ್ಟಿಕ್, ತುಮಕೂರು, ನೆಲಮಂಗಲ, ಹಿಂದೂಪುರ ಆ ಕಡೆಯಿಂದ ಬರ್ತಾ ಇದ್ದಾರೆ. ಸರಿ ಸ್ವಾಮಿ, ಹಳೆ ಕಾಲದಲ್ಲಿ ಈ ದೇವಸ್ಥಾನ ಹೆಂಗೆ ಜನಗಳಿಗೆ ಇದು ಮಾಡ್ತಿತ್ತು? ಹಳೆ ಕಾಲದ ದೇವಸ್ಥಾನ ಅಂದರೆ ಚಿಕ್ಕದಾಗಿತ್ತು ಅವಾಗ. ನಮ್ಮದೇ ಇದು ಪಕ್ಕದ ಜಮೀನೆಲ್ಲ ನಮ್ಮದೇ ಇದು. ಇಲ್ಲಿ ಆಲೆ ಮನೆ ಇಕ್ಕೋವಿ. ರಾತ್ರಿ 12 ಗಂಟೆ 1 ಗಂಟೆ ಆದರೂ ಇಲ್ಲೇ ಇದ್ದೇವೆ ನಾವು. ಆಲ್ಟ್ ಕೂಡ ಇಲ್ಲೇ ಎಷ್ಟೋ ಜನ ನಿದ್ದೆ ಮಾಡಿದ್ದೀವಿ. ಸುಮಾರು 600 ವರ್ಷದ ಹಿಂದಿನ ದೇವಸ್ಥಾನ ಇದು. ಇಲ್ಲಿ ಸ್ವಲ್ಪ ನಿಧಿ ಸಿಗುತ್ತೆ ಅಂತ ಸ್ವಲ್ಪ ಕಲ್ಲು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ಇಲ್ಲ, ನಮ್ಮ ಹತ್ರ ಏನಿಲ್ವಾ? ಕಿತ್ತಾಕಿದ ಮೇಲೆ ನಮ್ಮ ಉದಯವರು ವಾಟ್ಸಪ್ಗೆ ಹಾಕಿದ ಮೇಲೆ ನಾವು ಬಂದು ನೋಡಿದ್ದಷ್ಟೇ. ಅದ್ವರೆಗೂ ಅದ್ರ ಮಾಹಿತಿ ನಮಗೇನು ಗೊತ್ತಿಲ್ಲ. ಹೌದಾ? ಅಂದರೆ ಇವಾಗ ಪ್ರವಾಸಿಗರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಎಣ್ಣೆ ಕುಡಿಯೋರು, ಇವರು ಎಣ್ಣೆ ಕುಡಿಯೋ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರಾ? ಅವ್ರಿಗೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂದರೆ ನೀವು ಸಂಬಂಧಪಟ್ಟ ಇಲಾಖೆಯವ್ರಿಗೆ ಆಗಲಿ ಇಲ್ಲ ಸಂಘ ಪರಿವಾರದವ್ರಿಗೆ ನೀವೇ ಆಗಲಿ ಅವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಯಾಕಂದರೆ ದೇವಸ್ಥಾನ ನಾವಿಲ್ಲಿ ಬೋರ್ಡ್ ಕೂಡ ಬರ್ಸಿದ್ದೀವಿ, ಬೆನಕಪ್ಪನ ಸನ್ನಿಧಾನ ಇದು, ಇಲ್ಲಿ ಮದ್ಯಪಾನ ಮತ್ತು ಮಾಂಸಾಹಾರ ಮಾಡಬಾರ್ದು ಅಂತ. ನಾವು ಎಷ್ಟು ಕೆಲಸವಾಗಿ ಬಂದು ಮಾಡ್ತಾ ಇದ್ದಾರೆ. ಸರಿ, ಇದ್ರ ಬಗ್ಗೆ ನಾವು ಸ್ವಲ್ಪ ದೇವಸ್ಥಾನಕ್ಕೊಂದು ದೊಡ್ಡ ಇತಿಹಾಸ ಇದೆ ಸರ್. ಈ ಕಂಬ ಎಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಸರ್. ಇದೆಲ್ಲ ಇಲ್ಲೇ ಹಳದಲ್ಲೇ ಕಲ್ಲು ಹೊಡೆದು ಇಲ್ಲೇ ತಯಾರು ಮಾಡಿ ಇಲ್ಲೇ ಕಟ್ಟಿರೋದು. ಅಲ್ಲ, ಇವಾಗ ಈ ದೇವಸ್ಥಾನನ ನೀವು ಮಾಡಿದ್ದೀರಲ್ಲ, ಇವಾಗ ನೀವು ಅರ್ಚಕರು, ನಿಮ್ಗೇನಾದರೂ ಯಾರಾದರೂ ಸಹಾಯ ಮಾಡ್ತಾರೆ, ಧನ ಸಹಾಯ, ಇವಾಗ ದೇವಸ್ಥಾನ ಇಂಪ್ರೂವ್ ಆಗಬೇಕು ಅಂದರೆ ಭಕ್ತಾದಿಗಳು ಮಾಡಿಸಿರೋದೇ ಹೊತ್ತು ನಾವು ಬೇರೆಯವರನ್ನು ನಾವು ಹೋಗಿ ಅವ್ರು ಕೇಳ್ಕೊಂಡಿಲ್ಲ. ದೇವರು ಅವ್ರಿಗೆ ಅನುಕೂಲ ಮಾಡವ್ರೆ. ಮತ್ತು ಭಕ್ತಾದಿಗಳಿಗೆ ಅವ್ರಿಗೆ ಶ್ರೇಯಸ್ ಕಂಡೈತೆ, ಅವ್ರಿಗೆ ಅನುಕೂಲ ಆಗೈತೆ. ಪರಮಾತ್ಮ ಒಳ್ಳೇದು ಮಾಡಿರೋದ್ರಿಂದ ಅವರಾಗಿ ಅವರೇ ಬಂದು ಅಭಿವೃದ್ಧಿ ಕೆಲಸ ಮಾಡಿ. ದೇವಸ್ಥಾನ ನೋಡಿದ್ರೆ ನಮ್ಮ ಕೇರಳ ಕಡೆ ದೇವಸ್ಥಾನ ಹೇಗಿರುತ್ತೋ ಆ ಥರ ಇದೆ. ಯಾಕೆಂದರೆ ಇನ್ನೊಂದು ಸೇತುವೆ ಇದೆ, ನೀರು ಹೋಗ್ತಾ ಇದೆ. ಇಷ್ಟು ಸುಂದರವಾಗಿರೋ ದೇವಸ್ಥಾನ ಯಾಕೆ ಜನಗಳು ಬೆಳಕು ಬಂದಿಲ್ಲ? ಯಾಕಂದರೆ ಇಲ್ಲಿ ರೋಡಿನ ವ್ಯವಸ್ಥೆ ಇಲ್ಲ. ರೋಡ್ ಮೊದಲು ಈ ಎಸ್ಟೇಟಿಂದ ಹಿಂಗೆ ಇರೋದು. ಸೈಕಲ್ಲು ಇದರಿಂದ ಸೈಕಲ್ನಾಗ ಹೋಗ್ಬೋದಾಗಿತ್ತು, ಹತ್ತಿರ ಸೈಕಲ್ ಬರ್ಬೋದಾಗಿತ್ತು. ಮೊನ್ನೆ ನಾವು ಶ್ರಾವಣ ಶನಿವಾರ 5ನೇ ವಾರದಲ್ಲಿ ಆರಾಧನೆ ಮಾಡಿಸ್ತೀವಿ ಶನಿಮಾತನ ದೇವಸ್ಥಾನದ್ದು. ಸುಮಾರು ಅಂದರೆ ಒಂದು 2,500 3,000 ಜನ ಸೇರಿಬಿಟ್ಟು. ಹೌದಾ? 3,000 ಜನಕ್ಕೂ ಅಡುಗೆ, ಊಟದ ವ್ಯವಸ್ಥೆ, ಅವತ್ತು ರಾತ್ರಿ ಹರಿಕತೆ, ಭಜನೆ ಎಲ್ಲ ಇಟ್ಕೊಂಡಿದ್ದೀವಿ. ಅಲ್ಲ, ಇಲ್ಲಿ ಇವಾಗ ಈಗ ಬಂದರೆ ಜನಗಳಿಗೆ ಏನು ನಂಬಿಕೆ ದೇವ್ರ ಮೇಲೆ ಇದಾಗುತ್ತೆ ಅಂತ ಏನು ನಂಬಿಕೆನಾ? ಅವ್ರ ಮನದಲ್ಲಿ ಏನು ಅದಕ್ಕೆ ಹರಿಸ್ಕೊಂಡಿರ್ತಾರೋ ಅದು ನೆರವೇರುತ್ತೆ. ಅದು ಭಗವಂತನು ಹರಿಸ್ಕೊಡ್ತಾರೆ. ಅದಕ್ಕೆ ನೋಡಿ ಫ್ರೆಂಡ್ಸ್, ಇಷ್ಟು ಮಹತ್ವವಾಗಿದ್ದೆ ಈ ದೇವಸ್ಥಾನ. ದಯಮಾಡಿ ಎಲ್ಲರೂ ಬಂದು ಒಂದ್ಸರಿ ನೋಡಿ. ನಿಮಗೆ ಇಲ್ಲಿ ಮನಸ್ಸಲ್ಲಿ ಕೇಳ್ಕೊಂಡಿದ್ದು ಆಗುತ್ತೆ, ನೆರವೇರುತ್ತೆ. ದಯಮಾಡಿ ಇದಕ್ಕೆ ಬಂದು ಒಂದ್ಸರಿ ಈ ಥರ ಹಳೇ ದೇವಸ್ಥಾನಗಳು ನಾವು ಹಿಂದೂಗಳು ನಾವೇ ಉಳಿಸ್ಬೇಕಲ್ವಾ, ಎಲ್ಲ ಬಂದು ಇದಕ್ಕೆ ಸಹಾಯ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಂಡು